ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 10 ಪ್ರಸ್ತಾವಿತ ಪರಿಹಾರಗಳು ಸಾಮಾಜಿಕ ಹಾಗೂ ಆರ್ಥಿಕ. ಪುಟ 322. ಇದಕ್ಕಿಂತ ಹೆಚ್ಚಾಗಿ ನಂಬಿಗಸ್ತ ಸಂಸರ್ಗ ಸಹಭಾಗಿತ್ವ ನಿರ್ಮಾಣವು ಸುವಾರ್ತಾ ಯುಗದ ಉದ್ದೇಶಗಳಿಗೂ ಮತ್ತು ವಿಧಾನಗಳಿಗೂ ವಿರುದ್ಧವಾಗಿರುತ್ತಿತ್ತು. ಈ ಯುಗದ ಉದ್ದೇಶವು ಕ್ರಿಸ್ತನನ್ನು ಜಗತ್ತಿಗೆ ಸಾಕ್ಷಿಯಾಗಿ ಪ್ರಚುರಪಡಿಸುವುದು ಮತ್ತು ಹೀಗೆ ಆತನ ಹೆಸರಿಗಾಗಿ ಜನರನ್ನು ಆಯ್ಕೆ ಮಾಡುವುದು. ಈ ನಿಟ್ಟಿನಲ್ಲಿ ಇದು ಪ್ರತಿಯೊಬ್ಬನ ನಂಬಿಕೆಯು ಜನರ ಮುಂದೆ ಉರಿಯುತ್ತಿರುವ ಮತ್ತು ಪ್ರಕಾಶಿಸುತ್ತಿರುವ ಬೆಳಕಾಗಿರಲು ಪ್ರೋತ್ಸಾಹಿಸಲ್ಪಟ್ಟಿದೆ. ಸಾಮಾನ್ಯವಾಗಿ ಕೇವಲ ಜಗತ್ತು ಮತ್ತು ಪರಸ್ಪರರು ಮೊದಲಲ್ಲ. ಹೀಗಿರುವುದರಿಂದ ಮೊದಲಿಗೆ ಕ್ರೈಸ್ತ ಸಮುದಾಯವನ್ನು ಸ್ಥಾಪಿಸಲು ಅನುಮತಿಸಿ ನಂತರ ಅದು ಸಮುದಾಯಗಳನ್ನು ಸ್ಥಾಪಿಸುವಲ್ಲಿ ಸಾಮಾನ್ಯವಾಗಿ ವಿಫಲತೆಯು ಒಂದು ಪ್ರಮಾದವಲ್ಲ ಎಂದು ತೋರಿಸಲು ಕರ್ತನು ಅದನ್ನು ಮುರಿದುಹಾಕಿದನು ಮತ್ತು ಸುವಾರ್ತೆಯನ್ನು ಸಾರಲು ನಂಬಿಗಸ್ತ ಭಕ್ತರನ್ನು ಎಲ್ಲೆಡೆ ಚದುರಿಸಿದನು ಎಂದು ನಾವು ಓದುತ್ತೇವೆ. ಆ ದಿವಸಗಳಲ್ಲಿ ಯೆರೂಸಲೇಮಿನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆಯುಂಟಾಯಿತು. ಅಪೊಸ್ತಲರು ಹೊರತಾಗಿ ಎಲ್ಲರೂ ಯೂದಾಯ ಸೀಮೆಗಳಲ್ಲಿ ಚದುರಿ ಹೋದರು. ಚದುರಿ ಹೋದವರು ಅಲ್ಲಲ್ಲಿ ಹೋಗಿ ಸುವಾರ್ತೆಯನ್ನು ಸಾರುತ್ತಿದ್ದರು. ಅಪೊಸ್ತಲರ ಕೃತ್ಯಗಳು 1:4, 11ನೇ ಅಧ್ಯಾಯ 19ನೇ ವಚನ. ಲೋಕದ ಮಧ್ಯದಲ್ಲಿ ದೀಪಗಳಾಗಿ ಬೆಳಗುವುದು ಕಾರ್ಯ ಮಾಡುವುದು ಇದು ದೇವರ ಜನರ ಕೆಲಸ. ಧರ್ಮ ಸಮಾಜದ ಕಟ್ಟಡಗಳಲ್ಲಿ, ಪ್ರಾರ್ಥನಾ ಗೃಹಗಳಲ್ಲಿ ಅಥವಾ ಸಮುದಾಯಗಳಾಗಿ ತಮ್ಮನ್ನು ತಾವು ಮುಚ್ಚಿಕೊಳ್ಳಬಾರದು. ಅಂತಹ ಸಮುದಾಯಗಳ ಸಂಬಂಧಗಳನ್ನು ಸೇರುವುದರಿಂದ ಪರದೈಸಿನ ಭರವಸೆಗಳು ಸಾಕಾರಗೊಳ್ಳುವುದಿಲ್ಲ. ಅಂತಹ ಮೈತ್ರಿಕೂಟ ಸೇರುವ ಬಯಕೆಯು ನಮ್ಮ ದಿನದ ಸಾಮಾನ್ಯ ಮನೋಭಾವದ ಒಂದು ಭಾಗವಾಗಿದೆ. ಅದರ ವಿರುದ್ಧವಾಗಿ ನಮಗೆ ಎಚ್ಚರಿಕೆ ನೀಡಲಾಗಿದೆ. ಯೆಶಾಯ 8:12. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರ್ರಿ ಅಂದನು. ಮುಂದಿನ ಶೀರ್ಷಿಕೆ ಒಂದು ಪರಿಹಾರವೆಂಬಂತೆ ಅರಾಜಕತೆ. ಅನಾರ್ಕಿ ಆಸ್ ಅ ರೆಮಿಡಿ. ಅರಾಜಕತಾವಾದಿಗಳು ಅಧರ್ಮದ ಮಟ್ಟಿಗೆ ಸ್ವತಂತ್ರವನ್ನು ಬಯಸುತ್ತಾರೆ. ಮಾನವ ಸಹಕಾರದ ಪ್ರತಿಯೊಂದು ವಿಧಾನವೂ ವಿಫಲವಾಗಿವೆ ಎಂದು ಅವರು ಸ್ಪಷ್ಟವಾಗಿ ತೀರ್ಮಾನಕ್ಕೆ ಬಂದಿದ್ದಾರೆ ಮತ್ತು ಎಲ್ಲ ಸಹಕಾರಿ ಮಾನವ ನಿರ್ಬಂಧಗಳನ್ನು ನಾಶ ಮಾಡಲು ಅವರು ಪ್ರಸ್ತಾಪಿಸಿದ್ದಾರೆ. ಆದ್ದರಿಂದ ಅರಾಜಕತೆಯು ಕಮ್ಯುನಿಸಂ ನಿಖರವಾಗಿ ವಿರುದ್ಧವಾಗಿದೆ. ಆದರೂ ಕೆಲವರು ಅವರನ್ನು ಗೊಂದಲಗೊಳಿಸುತ್ತಾರೆ. ಕಮ್ಯುನಿಸಂ ಎಲ್ಲ ವ್ಯಕ್ತಿವಾದಗಳನ್ನು ನಾಶಪಡಿಸುತ್ತದೆ ಮತ್ತು ಇಡೀ ಜಗತ್ತನ್ನು ಸಮಾನವಾಗಿ ಹಂಚಿಕೊಳ್ಳಲು ಒತ್ತಾಯಿಸುತ್ತದೆ. ಅರಾಜಕತೆಯು ಎಲ್ಲ ಕಾನೂನುಗಳನ್ನು ಮತ್ತು ಸಾಮಾಜಿಕ ನಿರ್ಬಂಧಗಳನ್ನು ನಾಶಪಡಿಸುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ಬೇಕಾದ್ದನ್ನು ಮಾಡಬಹುದು. ಅರಾಜಕತಾವಾದವು ಕೇವಲ ವಿನಾಶಕಾರಿಯಾಗಿದೆ. ಅದು ಯಾವುದೇ ರಚನಾತ್ಮಕ ಲಕ್ಷಣಗಳನ್ನು ಹೊಂದಿಲ್ಲವೆಂದು ನಾವು ಸರ್ವತ್ರವಾಗಿ ನಿರ್ಧರಿಸಿದ್ದೇವೆ. ಪ್ರಪಂಚವನ್ನು ನಾಶ ಮಾಡಲು ಅದು ಸಾಕಷ್ಟು ನಿಯೋಗವನ್ನು ಹೊಂದಿದೆ ಎಂದು ಬಹುಶಃ ಪರಿಗಣಿಸಲಾಗಿದೆ ಹಾಗೂ ಪುನರ್ನಿರ್ಮಾಣದ ವಿಷಯದಲ್ಲಿ ಭವಿಷ್ಯದ ಯುದ್ಧವನ್ನು ಮೇಲಾಗಿ ಅನುಮತಿಸುತ್ತದೆ. ಲಂಡನ್ ಅರಾಜಕತಾವಾದಿಗಳು ಪ್ರಕಟಿಸಿದ 16 ಪುಟಗಳ ಕಿರುಪುಸ್ತಕದಿಂದ ಕೆಳಗಿನ ಸಾರಾಂಶಗಳು ಮತ್ತು ಮೇ ದಿನದಂದು ಮೆರವಣಿಗೆಯಲ್ಲಿ ವಿತರಿಸಲಾಗಿದೆ. ಅದು ಅವರ ಎಲ್ಲ ಅನಾಗರಿಕ, ಅಪಾಯಕರವಾದ ಕೆಲವು ಅಭಿಪ್ರಾಯಗಳನ್ನು ನೀಡುತ್ತದೆ. ಎಲ್ಲೋ ಒಂದು ಠಾವಿನಲ್ಲಿ ಅಂದರೆ ಮೂಲದಲ್ಲಿ ಅಧಿಕಾರ ಇರಬೇಕು ಮತ್ತು ಅಧಿಕಾರಕ್ಕೆ ಅಧೀನತೆ ಇರಬೇಕು ಎಂಬ ನಮ್ಮ ನಂಬಿಕೆ ನಮ್ಮ ಎಲ್ಲ ದುಃಖದ ಮೂಲವಾಗಿದೆ. ಪರಿಹಾರವಾಗಿ ನಾವು ಸರ್ಕಾರದಲ್ಲಿ ಸಾಕಾರಗೊಂಡಂತೆ ಎಲ್ಲ ಅಧಿಕಾರ, ಭೌತಿಕ ಅಧಿಕಾರದ ವಿರುದ್ಧ ಜೀವನ ಅಥವಾ ಸಾವಿನ ಹೋರಾಟವನ್ನು ಸಲಹೆ ಮಾಡುತ್ತೇವೆ. ಸಿದ್ಧಾಂತದ ಅಧಿಕಾರವು ಶತಮಾನಗಳ ಫಲಿತಾಂಶ ಅಜ್ಞಾನ ಮತ್ತು ಮೂಢನಂಬಿಕೆಯಾಗಿದೆ. ಅಂತಹವುಗಳಾದ ಧರ್ಮ, ದೇಶಭಕ್ತಿ, ಕಾನೂನಿಗೆ ವಿಧೇಯತೆ, ಶ್ರೀಮಂತರಿಗೆ ಮತ್ತು ಅಧಿಕಾರದಲ್ಲಿರುವವರಿಗೆ ಸರ್ಕಾರ ಸಲ್ಲಿಸುವ ಉಪಯುಕ್ತತೆಯ ಮೇಲಿನ ನಂಬಿಕೆ. ಸಂಕ್ಷಿಪ್ತವಾಗಿ, ಎಲ್ಲ ದುಡಿಮೆಗಾರರನ್ನು ಗುಲಾಮರನ್ನಾಗಿಸಲು ವಿನ್ಯಾಸಗೊಳಿಸಲಾದ ಪ್ರತಿಯೊಂದು ಮೋಸಸಂಕಲ್ಪಿತ ಮಂಕುಗೊಳಿಸುವಿಕೆಯ ವಿರುದ್ಧ ಹೋರಾಟ. ದುಡಿಯುವವರು ಅಧಿಕಾರವನ್ನು ಅವಶ್ಯವಾಗಿ ನಾಶಗೊಳಿಸಬೇಕು, ಆದ್ದರಿಂದ ಖಂಡಿತವಾಗಿ ಪ್ರಯೋಜನವಾಗುವುದಿಲ್ಲ.